ನಮಸ್ಕಾರ. ಕ್ವಿಕ್ ಇನ್ಫೋ ಕರ್ನಾಟಕ ಚಾನಲ್‌ಗೆ ನಿಮಗೆ ಸ್ವಾಗತ. ಕೆಸೆಟ್ 2026 ಅಪ್ಲೈ ಮಾಡಿಲ್ಲ ಅಂದ್ರೆ ಇಂಜಿನಿಯರಿಂಗ್, ಮೆಡಿಕಲ್, ಅಗ್ರಿಕಲ್ಚರ್ ಸೀಟ್ ಮಿಸ್ ಆಗುತ್ತೆ. ಸೊ, ಈ ವಿಡಿಯೋದಲ್ಲಿ ನಾನು ಕೆಸೆಟ್ 2026 ಅಪ್ಲಿಕೇಶನ್ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್‌ಪ್ಲೇನ್ ಮಾಡ್ತೀನಿ. ರಿಜಿಸ್ಟ್ರೇಷನ್ ಫಾರ್ಮ್ ಫಿಲ್ ಮಾಡೋದು, ಫೋಟೋ ಅಪ್ಲೋಡ್ ಮಾಡೋದು, ಫೀ ಪೇಮೆಂಟ್. ಸೊ, ಈ ವಿಡಿಯೋ ಲಾಸ್ಟ್‌ವರೆಗೆ ನೋಡಿ. ಫಸ್ಟ್ ಇದು KCET ಅವ್ರದ್ದು ಅಫಿಷಿಯಲ್ ವೆಬ್ಸೈಟು. ಈ ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್‌ನಲ್ಲಿ ಕೊಟ್ಟಿರ್ತೀನಿ. ಫಸ್ಟ್ ನೋಡ್ರಿ, ಇಲ್ಲಿ ಅಡ್ಮಿಷನ್ಸ್ ಅಂತ ಇದೆಯಲ್ಲ, ಅಲ್ಲಿ UG CET 2026 ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ರಿ, ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅಂತಿದೆಯಲ್ಲ, ಇದನ್ನ ಕ್ಲಿಕ್ ಮಾಡಿ. ನೋಡ್ರಿ, ಇಲ್ಲಿ ಲಾಗಿನ್ ಕೇಳ್ತಾ ಇದೆ. ಲಾಗಿನ್ ಮಾಡೋಕ್ಕಿಂತ ಮುಂಚೆ ನಾವು ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಫಸ್ಟ್ ಇಲ್ಲಿ ನ್ಯೂ ಯೂಸರ್ ರಿಜಿಸ್ಟರ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಹ್ಯಾವ್ ಯು ಕಂಪ್ಲೀಟೆಡ್ SLC ಫ್ರಮ್ KCAB ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಇದೆ. ನೀವು ಏನೇನೋ ಸ್ಟೇಟ್ ಸಿಲೆಬಸ್ ಓದಿದ್ದಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ದಿದ್ದಲ್ಲಿ ನೋ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ನೀವು CBSE, ICSE ಯಾವ್ದನ್ನ ಸಿಲೆಬಸ್ ಓದಿದ್ರೆ ನೋ ಅಂತ ಕ್ಲಿಕ್ ಮಾಡಿ. ಈಗ ನಾನು ಸ್ಟೇಟ್ ಬೋರ್ಡಿಂದ ನಿಮಗೆ ತೋರಿಸ್ತೀನಿ. ಎಸ್ ಅಂತ ಕ್ಲಿಕ್ ಮಾಡಬೇಕು. ಸೊ, ಈಗ ಎಂಟರ್ SLC ರಿಜಿಸ್ಟರ್ ನಂಬರ್ ಅಂತಿದೆ. ನಿಮ್ದು SLC ರಿಜಿಸ್ಟರ್ ನಂಬರ್ ಹಾಕಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ನೋಡ್ರಿ, ನಿಮ್ದು ಆಸ್ ಪರ್ 10th ಡೀಟೇಲ್ಸ್ ಎಲ್ಲ ನಿಮ್ದು ಡೀಟೇಲ್ಸ್ ಫೆಚ್ ಆಗುತ್ತೆ. ಒಂದ್ಸರಿ ಕನ್ಫರ್ಮ್ ಮಾಡಿಕೊಳ್ಳಿ ನಿಮ್ದು ಡೀಟೇಲ್ಸ್ ಎಲ್ಲ. ನೇಮು, ಡೇಟ್ ಆಫ್ ಬರ್ತ್, ಜೆಂಡರ್, ಫಾದರ್ ನೇಮ್, ಮದರ್ ನೇಮ್ ಎಲ್ಲ ವೆರಿಫೈ ಮಾಡ್ಕೊಳ್ಳಿ. ಇಲ್ಲಿ ನೋಡ್ರಿ, ಸ್ಯಾಟ್ಸ್ ನಂಬರ್ ಕೂಡ ಆಟೋ ಫೆಚ್ ಆಗಿದೆ. ಅದು ಕೂಡ ಒಂದ್ಸರಿ ಚೆಕ್ ಮಾಡಿಕೊಳ್ಳಿ. ಚೂಸ್ ರಿಜಿಸ್ಟ್ರೇಷನ್ ಮೆಥಡ್ ಅಂತಿದೆ. ಇದರಲ್ಲಿ ಫಸ್ಟ್ ಆಪ್ಷನ್ ಬಂದು ಆಧಾರ್ ನಂಬರ್ ಥ್ರೂ ಅಥೆಂಟಿಕೇಟ್ ಮಾಡೋದು. ಸೆಕೆಂಡ್ ಆಪ್ಷನ್ ಬಂದು ಡಿಜಿಲಾಕರ್ ಥ್ರೂ ಅಥೆಂಟಿಕೇಟ್ ಮಾಡೋದು. ಸೊ, ಫಸ್ಟ್ ಆರ್ ಸೆಕೆಂಡ್ ಆಪ್ಷನ್ನಲ್ಲೇ ಚೂಸ್ ಮಾಡಿ. ನಾನು ಇದರಲ್ಲಿ ಫಸ್ಟ್ ಆಪ್ಷನ್ ಚೂಸ್ ಮಾಡ್ತೀನಿ. ಫಸ್ಟ್ ಆಪ್ಷನ್ ಚೂಸ್ ಮಾಡಿದ ಮೇಲೆ ರಿಜಿಸ್ಟರ್ ಥ್ರೂ ಆಧಾರಿಗೆ ಕ್ಲಿಕ್ ಮಾಡಬೇಕು. ಇಲ್ಲಿ ಚೆಕ್ ಬಾಕ್ಸಿಗೆ ಟಿಕ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಆಧಾರ್ ನಂಬರ್ ಹಾಕಿ. ಆಧಾರ್ ನಂಬರ್ ಹಾಕಿದ ಮೇಲೆ ಈ ಚೆಕ್ ಬಾಕ್ಸ್ ಅನ್ನು ಟಿಕ್ ಮಾಡಿ. ಇಲ್ಲಿ ಕೆಳಗಡೆ OTPಗೆ ಕ್ಲಿಕ್ ಮಾಡಬೇಕು. OTP ಕ್ಲಿಕ್ ಮಾಡಿದ ಮೇಲೆ ಜನರೇಟ್ OTPಗೆ ಕ್ಲಿಕ್ ಮಾಡಿ. ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರಿಗೆ ಒಂದು OTP ಹೋಗುತ್ತೆ. ಆ OTPಯನ್ನು ಇಲ್ಲಿ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ನಿಮ್ಮದು ಆಧಾರ್ ಕಾರ್ಡ್ ಥ್ರೂ ಡೇಟಾ ಸಕ್ಸಸ್ಫುಲ್ ಆಗಿ ಫೆಚ್ ಆಗಿರುತ್ತೆ. ಈಗ ನೆಕ್ಸ್ಟ್, ವಾಟ್ ಈಸ್ ಯುವರ್ ಕ್ವಾಲಿಫಿಕೇಶನ್? ನೀವು ಯಾವ್ದು ಓದ್ತಿದ್ದೀರಿ ಅದನ್ನ ಸೆಲೆಕ್ಟ್ ಮಾಡಬೇಕಿಲ್ಲಿ. PUC ಸೆಕೆಂಡ್ ಇಯರು. ಆಮೇಲೆ ನ್ಯಾಷನಾಲಿಟಿ ಯಾವುದು? ಇಂಡಿಯನ್ನು. ಆಮೇಲೆ ನಿಮ್ಮದು ಒಂದು ವ್ಯಾಲಿಡ್ ಇಮೇಲ್ ID ಹಾಕಬೇಕಾಗುತ್ತೆ ಇಲ್ಲಿ. ಇಮೇಲ್ ID ಹಾಕಿದ ಮೇಲೆ ನಿಮ್ಗೊಂದು ಆ ಇಮೇಲ್ IDಗೆ OTP ಬರುತ್ತೆ. ಆ OTPನ ಇಲ್ಲಿ ಹಾಕಬೇಕಾಗುತ್ತೆ. OTP ಹಾಕಿದ ಮೇಲೆ ಇಲ್ಲಿ ನೋಡ್ರಿ, ನೆಕ್ಸ್ಟ್ ಮೊಬೈಲ್ ನಂಬರು. ನಿಮ್ಮದು ಒಂದು ವ್ಯಾಲಿಡ್ ಮೊಬೈಲ್ ನಂಬರ್ ಹಾಕಿ. ಮೊಬೈಲ್ ನಂಬರ್ ಹಾಕಿದ ತಕ್ಷಣ ಆ ನಂಬರಿಗೆ ಒಂದು OTP ಹೋಗುತ್ತೆ. ಆ OTPಯನ್ನು ಇಲ್ಲಿ ಹಾಕಬೇಕಾಗುತ್ತೆ. ಓಕೆ. ಇಮೇಲ್ ಆ್ಯಂಡ್ ಮೊಬೈಲ್ ನಂಬರ್ ವೆರಿಫಿಕೇಶನ್ ಆದ ಮೇಲೆ ಈಗ ನೆಕ್ಸ್ಟು ಒಂದು ಪಾಸ್ವರ್ಡ್ ಜನರೇಟ್ ಮಾಡಬೇಕು ನಾವು. ಒಂದು ಪಾಸ್ವರ್ಡ್ ಸೆಟ್ ಮಾಡಿ ಕೆಳಗಡೆ ಸೇಮ್ ಕನ್ಫರ್ಮ್ ಪಾಸ್ವರ್ಡ್ ಹಾಕಿ. ಓಕೆ. ನೆಕ್ಸ್ಟ್ ಈಗ ಲೇಟೆಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಅಪ್ಲೋಡ್ ಮಾಡಬೇಕಾಗುತ್ತೆ. JPG ಫಾರ್ಮ್ಯಾಟ್ನಲ್ಲಿ 50 KB ಒಳಗಡೆ ಇರಬೇಕು ವಿತ್ ವೈಟ್ ಬ್ಯಾಕ್ಗ್ರೌಂಡ್. ಇಲ್ಲಿ ಚೂಸ್ ಫೈಲ್ ಅಂತಿದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ ನಿಮ್ಮದು ಫೋಟೋವನ್ನು ಅಪ್ಲೋಡ್ ಮಾಡಿ. ನೆಕ್ಸ್ಟು ಫೋಟೋ ಅಪ್ಲೋಡ್ ಮಾಡಿದ ಮೇಲೆ ಇಲ್ಲಿ ಒಂದು ಕ್ಯಾಪ್ಚಾ ಇದೆ. ಆ ಕ್ಯಾಪ್ಚಾನ ಹಾಕಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ರಿಜಿಸ್ಟರ್ ನಂಬರು ಜನರೇಟ್ ಆಗುತ್ತೆ. ಆ ರಿಜಿಸ್ಟರ್ ನಂಬರ್ ನಿಮ್ಗೆ ಇಮೇಲ್ ಥ್ರೂ ಕೂಡ ಬಂದಿರುತ್ತೆ. ಅದೇ ನಿಮ್ಮದು ಲಾಗಿನ್ ID. ಈಗ ಲಾಗಿನ್ ಪೇಜ್ನಲ್ಲಿ ನಿಮ್ದು ಯೂಸರ್ ID ಹಾಕಿ, ನಿಮ್ಮದು ಪಾಸ್ವರ್ಡ್ ಹಾಕಿ, ಕ್ಯಾಪ್ಚಾ ಹಾಕಿದ ಮೇಲೆ ಲಾಗಿನ್ ಯೂಸಿಂಗ್ OTP ಅಂತ ಕ್ಲಿಕ್ ಮಾಡಿ. ನಿಮ್ಮ ರಿಜಿಸ್ಟರ್ಡ್ ನಂಬರಿಗೆ ಒಂದು OTP ಬರುತ್ತೆ. ಆ OTP ಹಾಕಿದ ಮೇಲೆ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ಓಕೆ, ಇದು ನಿಮ್ಮದು ಲಾಗಿನ್ ಪೇಜು. ಇಲ್ಲಿ ಫಸ್ಟ್ ನೀವು ಏನು ಮಾಡಬೇಕಂದ್ರೆ, ಫಸ್ಟ್ ನೋಡ್ರಿ, ಸ್ಟೆಪ್ಸ್ ಇದಾವೆ ಇಲ್ಲಿ ಮೇಲೆಗಡೆ ಎಲ್ಲ ಇದಾವಲ್ಲ, ಇವೆಲ್ಲ ಸ್ಟೆಪ್ಸು ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟ್ ಮಾಡ್ಕೋಬೇಕು. ಫಸ್ಟ್ ನಾವು ಯಾವುದು ಕ್ಲಿಕ್ ಮಾಡ್ಬೇಕಂದ್ರೆ, ಪ್ರೀವಿಯಸ್ ಇಯರ್ ಡೇಟಾ ಅಂತಿದೆಯಲ್ಲ, ಅದ್ರ ಕೆಳಗಡೆ ಎಡಿಟ್ ಡೀಟೇಲ್ಸ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ. ಈಗ ನೀವು ಇಲ್ಲಿ ಡಿಡ್ ಯು ಅಪಿಯರ್ ಫಾರ್ CET ಇನ್ 2025 ಅಂತ ಇದೆಯಲ್ಲ, ಅಲ್ಲಿ ನೋ ಅಂತಿದೆಯಲ್ಲ, ಅಲ್ಲಿ ನೆಕ್ಸ್ಟ್ ಈಗ ಅಪ್ಡೇಟ್ ಪ್ರಿವಿಯಸ್ ಡೇಟಾ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಬರುತ್ತೆ. ಆ ನೆಕ್ಸ್ಟ್ಗೆ ಕ್ಲಿಕ್ ಮಾಡಬೇಕು. ನಿಮ್ಮ ಡೇಟಾ ರಿಜಿಸ್ಟ್ರೇಷನ್ ಟೈಮ್ನಲ್ಲಿ ಬಂದಿರುತ್ತೆಲ್ಲ, ಅದು ಇನ್ನೊಂದು ಸರಿ ತೋರಿಸುತ್ತೆ. ಈಗ ಉಳಿದಿದ್ದು ಡೀಟೇಲ್ಸನ್ನು ನಾವು ಫಿಲ್ ಮಾಡಬೇಕಾಗುತ್ತೆ. ಈಗ ಫಸ್ಟು ಅಡ್ರೆಸ್ ಹಾಕಬೇಕು. ಆ್ಯಸ್ ಪರ್ ಆಧಾರ್ ನಿಮ್ಮದು ಅಡ್ರೆಸ್ಸನ್ನು ಫಿಲ್ ಮಾಡಿ. ನೆಕ್ಸ್ಟ್ ನಿಮ್ಮ ಪಿನ್ ಕೋಡ್ ಹಾಕಿ. ಆಮೇಲೆ ಸ್ಟೇಟ್ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಡಿಸ್ಟಿಕ್ಕು, ನೆಕ್ಸ್ಟ್ ತಾಲೂಕು. ಓಕೆ. ಇಲ್ಲಿ ರಿಲಿಜನ್ ಸೆಲೆಕ್ಟ್ ಮಾಡಿಕೊಳ್ಳಿ ನಿಮ್ಮದು. ರಿಲಿಜನ್ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ನಿಮ್ಮ ಮದರ್ ಟಂಗ್ ಸೆಲೆಕ್ಟ್ ಮಾಡಬೇಕು. ಆಮೇಲೆ ರೆಸಿಡೆಂಟ್ ಆಫ್ ಇಂಡಿಯಾನ ನಾನ್ ರೆಸಿಡೆಂಟಾ? ರೆಸಿಡೆಂಟ್ ಆಫ್ ಇಂಡಿಯಾನ ಸೆಲೆಕ್ಟ್ ಮಾಡಿ. ಇಲ್ಲಿ ನಿಮ್ಮದು ಕ್ವಾಲಿಫಿಕೇಶನ್ PU ಸೆಕೆಂಡ್ ಇಯರ್ ಸೈನ್ಸ್ ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ಸೇವ್ ಜನರಲ್ ಡೀಟೇಲ್ಸ್ಗೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಈಗ ನೋಡ್ರಿ, ಸ್ಟಡಿ ಡೀಟೇಲ್ಸ್ ಏನಂದರೆ,
ನಿಮ್ಮದು ಫಸ್ಟ್ ಸ್ಟ್ಯಾಂಡರ್ಡ್ ಟು 12th ಸ್ಟ್ಯಾಂಡರ್ಡು ಎಂಟ್ರಿ ಮಾಡಬೇಕು. ಆಮೇಲೆ ನಿಮ್ಮದು ಪೇರೆಂಟಿಂದ ಯಾರ್ದನ ಸ್ಟಡಿ ಡೀಟೇಲ್ಸ್ ಇದ್ದರೆ ಸ್ಟಡಿ ಡೀಟೇಲ್ಸ್ ಕೂಡ ಫಿಲ್ ಮಾಡಬೇಕಾಗುತ್ತೆ. ಪೇರೆಂಟ್ ಸ್ಟಡಿ ಡೀಟೇಲ್ಸ್ ಇದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ದಿದ್ದಲ್ಲಿ ನೋ ಅಂತ ಕ್ಲಿಕ್ ಮಾಡಿ. ಮಿನಿಮಮ್ 7 ಇಯರ್ಸು ಪೇರೆಂಟು ಇಲ್ಲಿ ಕರ್ನಾಟಕದಲ್ಲಿ ಓದಿರ್ಬೇಕಂತಿದೆ. ಮಿನಿಮಮ್ 7 ಇಯರ್ಸ್ ನಿಮ್ಮ ಪೇರೆಂಟ್ಸ್ ಯಾರನ್ನ ಕರ್ನಾಟಕದಲ್ಲಿ ಓದಿದ್ರೆ ಎಸ್ ಅಂತ ಕ್ಲಿಕ್ ಮಾಡಿ. ಸ್ಟಡಿ ಡೀಟೇಲ್ಸ್ ಏನೂ ಇಲ್ಲ ಅಂದರೆ ನೋ ಅಂತ ಕ್ಲಿಕ್ ಮಾಡಿ. ನನ್ನ ಕೇಸ್ನಲ್ಲಿ ಇಲ್ಲಿ ಸ್ಟಡಿ ಡೀಟೇಲ್ಸ್ ಇದೆ, ಹಾಗಾಗಿ ನಾನು ಎಸ್ ಅಂತ ಕ್ಲಿಕ್ ಮಾಡ್ತೀನಿ. ಎಸ್ ಅಂತ ಕ್ಲಿಕ್ ಮಾಡಿದ ಮೇಲೆ ಫಾದರ್ ಸ್ಟಡಿ ಡೀಟೇಲ್ಸಾ ಮದರ್ ಸ್ಟಡಿ ಡೀಟೇಲ್ಸಾ? ನನ್ನ ಕೇಸ್ನಲ್ಲಿ ಫಾದರ್ ಸ್ಟಡಿ ಡೀಟೇಲ್ಸ್ ಅವೈಲೇಬಲ್ ಇದೆ, ಹಾಗಾಗಿ ಅವ್ರದ್ದು ಲಾಸ್ಟ್ ಪಾಸ್ಡ್ ಕ್ಲಾಸ್ ಯಾವುದಿದೆ ಅದನ್ನು ನಾನು ಸೆಲೆಕ್ಟ್ ಮಾಡ್ತೀನಿ. ಮಾಡಿದ ಮೇಲೆ ಅವ್ರದ್ದು 10th ಪಾಸಿಂಗ್ ಇಯರ್ ಯಾವುದಿದೆ ಆ ಪಾಸಿಂಗ್ ಇಯರ್ ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟು ಬೋರ್ಡು, ಯಾವ ಬೋರ್ಡ್ ಇದೆ ಆ ಬೋರ್ಡನ್ನು ಇಲ್ಲಿ ಹಾಕ್ತೀನಿ ನಾನು. ನೆಕ್ಸ್ಟ್ ಡಿಸ್ಟಿಕ್ಕು, ನೆಕ್ಸ್ಟ್ ಸ್ಕೂಲ್ ನೇಮ್ ವಿತ್ ಅಡ್ರೆಸ್. ಸ್ಕೂಲ್ ನೇಮ್ ವಿತ್ ಅಡ್ರೆಸ್ ಹಾಕಿದ ಮೇಲೆ ಆ್ಯಡ್ ಪೇರೆಂಟ್ ಸ್ಟಡಿ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ನೆಕ್ಸ್ಟು ಕ್ಯಾಂಡಿಡೇಟ್ ಸ್ಟಡಿ ಡೀಟೇಲ್ಸು ನಾನು ಫಸ್ಟ್ಲಿಂದ 12th ನಾನು ಆ್ಯಡ್ ಮಾಡ್ತೀನಿ ಇಲ್ಲಿ ಮ್ಯಾನ್ಯಲ್ ಆಗಿ. ಈಗ ಫಸ್ಟ್ ಸ್ಟ್ಯಾಂಡರ್ಡಿಗೆ ಸೆಲೆಕ್ಟ್ ಮಾಡ್ತೀನಿ. ಆಮೇಲೆ ಫಸ್ಟ್ ಸ್ಟ್ಯಾಂಡರ್ಡಿಂದು ಪಾಸಿಂಗ್ ಇಯರ್ ಹಾಕ್ತೀನಿ ಇಲ್ಲಿ. ಆಮೇಲೆ ಬೋರ್ಡ್ ಯಾವುದು ಬೋರ್ಡ್ ಸೆಲೆಕ್ಟ್ ಮಾಡ್ತೀನಿ ಫಸ್ಟ್ ಸ್ಟ್ಯಾಂಡರ್ಡಿಂದು. ನೆಕ್ಸ್ಟ್ ಬಂದು ಸ್ಟೇಟ್ ಆದಮೇಲೆ ಎಜುಕೇಷನ್ ಡಿಸ್ಟಿಕ್ ಯಾವುದು ಡಿಸ್ಟಿಕ್ ಸೆಲೆಕ್ಟ್ ಮಾಡಬೇಕು. ಆಮೇಲೆ ಇಲ್ಲಿ ಸ್ಕೂಲ್ ನೇಮ್ ವಿತ್ ಅಡ್ರೆಸ್ ಅಂತಿದೆಯಲ್ಲ, ಇಲ್ಲಿ ನಾವು ಪೂರ್ತಿ ಡಿಸ್ಟಿಕ್ಕಿಂದ ನಿಮಗೆ ಸ್ಕೂಲ್ ನೇಮ್ ಡೀಟೇಲ್ಸ್ ಬರುತ್ತೆ. ಇದರಲ್ಲಿ ನಾವು ಓದಿರೋ ಸ್ಕೂಲನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇದು ಡೈಸ್ ಕೋಡ್ ಇದ್ದರೆ ನಿಮಗೆ ಭಾಳ ಈಸಿಯಾಗಿ ಸಿಗ್ಬಿಡುತ್ತೆ ಇದು. ನೆಕ್ಸ್ಟ್ ಸ್ಕೂಲ್ ಟೈಪ್ ಪ್ರೈವೇಟಾ ಗೌರ್ಮೆಂಟ್ ಯಾವುದಿದೆ ಸೆಲೆಕ್ಟ್ ಮಾಡಿ. ಆಮೇಲೆ ರೂರಲ್ ಅರ್ಬನ್ನ ಸೆಲೆಕ್ಟ್ ಮಾಡಿ ಆ್ಯಡ್ ಸ್ಟಡಿ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಆ್ಯಡ್ ಸ್ಟಡಿ ಡೀಟೇಲ್ಸ್ ಕ್ಲಿಕ್ ಮಾಡಿದ ತಕ್ಷಣ ನೋಡ್ರಿ ಇಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ಇಲ್ಲಿ ತೋರಿಸ್ತಾ ಇದೆ. ಹೀಗೆ ನಾನು ಕಂಟಿನ್ಯೂಸ್ ಆಗಿ 2nd, 3rd ಅಪ್ ಟು 12th ನಾನು ಆ್ಯಡ್ ಮಾಡ್ಕೊತ ಹೋಗ್ತೇನೆ. ನೀವು 1 to 10th ಏನೋ 3 ಸ್ಕೂಲ್ಸ್ ಓದಿದರೆ 3 ಸ್ಕೂಲ್ಸಿಂದು ಬೇರೆ ಬೇರೆ ಡೀಟೇಲ್ಸು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸ್ಕೂಲಿಂದು. ನಿಮ್ಗೆ ಏನೋ ನಿಮ್ಮ ಸ್ಕೂಲ್ ಡೀಟೇಲ್ಸ್ ಸಿಕ್ಕಿಲ್ಲ ಅಂದರೆ ಆಪ್ಷನ್ಸ್ನಲ್ಲಿ ಸ್ಕೂಲ್ ನೇಮ್ ಆಪ್ಷನ್ಸ್ನಲ್ಲಿ ಅದರ್ಸ್ ಅಂತ ಸೆಲೆಕ್ಟ್ ಮಾಡಿ ಕೆಳಗಡೆ ನಿಮ್ಗೆ ಮ್ಯಾನ್ಯಲ್ ಆಗಿ ಒಂದು ಸ್ಕೂಲ್ ಹೆಸರು ಎಂಟರ್ ಮಾಡೋದಕ್ಕೆ ಒಂದು ಬಾಕ್ಸ್ ಬರುತ್ತೆ. ಆ ಬಾಕ್ಸ್ನಲ್ಲಿ ನೀವು ನಿಮ್ಮ ಸ್ಕೂಲ್ ಹೆಸರು ಎಂಟರ್ ಮಾಡ್ಬೋದು. ನೋಡಿರಿ ಇಲ್ಲಿ ನಾನು ಹೀಗೆ 12 ಇಯರ್ಸಿಂದ ಕಂಪ್ಲೀಟಾಗಿ ಆ್ಯಡ್ ಮಾಡಿದ್ದೀನಿ. ಪೇರೆಂಟ್ ಡೀಟೇಲ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ನೋಡಿರಿ ನಿಮ್ಮದು ಸ್ಟಡಿ ಡೀಟೇಲ್ಸ್ ಹಾಕಿದ ಮೇಲೆ ಅದು ಎಲಿಜಿಬಿಲಿಟಿ ಕ್ಲಾಸ್ ಆಟೋಮೆಟಿಕ್ ಆಗಿ ಫೆಚ್ ಆಗಿರುತ್ತೆ. ನಮ್ಮದು ಕ್ಲಾಸ್ ಏನಲ್ಲಿ ಸೆಲೆಕ್ಟ್ ಆಗಿದೆ. ಈಗ ಸೇವ್ ಎಲಿಜಿಬಿಲಿಟಿ ಕ್ಲಾಸ್ ಇನ್ಫಾರ್ಮೇಷನ್ಗೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ನೋಡಿರಿ ಫಸ್ಟು ನಿಮ್ಮದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ದರೆ ಇಲ್ಲಿ ಫಸ್ಟನ್ನ ಐ ವಾಂಟ್ ಟು ಕ್ಲೇಮ್ ಕ್ಯಾಟಗರಿ ಅಂಡರ್ SC ST ಕ್ಯಾಟಗರಿ 1 2A 2B 3A 3 ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಬೇಕು. ಜನರಲ್ ಇದ್ದರೆ ಸೆಕೆಂಡ್ ಆಪ್ಷನ್ ಕ್ಲಿಕ್ ಮಾಡಬೇಕು. ಫಸ್ಟ್ ಆಪ್ಷನ್ ಕ್ಲಿಕ್ ಮಾಡಿದಲ್ಲಿ ನಿಮ್ಮದು ಕ್ಯಾಸ್ಟ್ ಸರ್ಟಿಫಿಕೇಟಿಂದ RD ನಂಬರ್ ಕೇಳುತ್ತೆ. RD ನಂಬರ್ ಹಾಕಿದ ಮೇಲೆ ಚೆಕ್ RD ನಂಬರ್ ಮೇಲೆ ಕ್ಲಿಕ್ ಮಾಡಬೇಕು. ನಿಮ್ಮದು ನೇಮ್ ಆ್ಯಸ್ ಪರ್ ಆಧಾರ್ 10th ಇದ್ದರೆ ಇಲ್ಲಿ ಸಕ್ಸಸ್ಫುಲ್ ಆಗಿ ಫೆಚ್ ಆಗುತ್ತೆ, ಇಲ್ಲಾಂದರೆ ಇನ್ವ್ಯಾಲಿಡ್ ಅಂತ ತೋರಿಸುತ್ತೆ. ನೋಡ್ರಿ ನಮ್ಮದು ಸಕ್ಸಸ್ಫುಲ್ ಆಗಿ ಫೆಚ್ ಆಗಿದೆ. ಈಗ ನೆಕ್ಸ್ಟು ನಮ್ಮದು ಕ್ಯಾಸ್ಟ್ ಇನ್ಕಮ್ ಒಂದರಲ್ಲಿ ಇದೆ, ಹಾಗಾಗಿ ಇನ್ಕಮ್ ಸರ್ಟಿಫಿಕೇಟ್ ಇಂದ ಕ್ಲೇಮ್ ಮಾಡೋಂಗಿಲ್ಲ. ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ ಲೆಸ್ ದೆನ್ 8 lakhs ಅಂತಿದೆ, ಅದನ್ನೇ ಸೆಲೆಕ್ಟ್ ಮಾಡ್ತೀನಿ. ಏನನ್ನ ನಿಮ್ಮದು ಆ್ಯನ್ಯುವಲ್ ಇನ್ಕಮ್ ಮೋರ್ ದೆನ್ 8 lakhs ಇದ್ದರೆ ಸೇಮ್ ಇನ್ಕಮ್ ಮೋರ್ ದೆನ್ 8 lakhsಗೆ ಕ್ಲಿಕ್ ಮಾಡಬೇಕಾಗುತ್ತೆ. ನಮ್ಮದು ಕರೆಕ್ಟ್ ಇದೆ, ಹಾಗಾಗಿ ನಾನು ಅದನ್ನು ಕ್ಲಿಕ್ ಮಾಡೋದಿಲ್ಲ. ನೆಕ್ಸ್ಟು ಎಂಟರ್ ಕರೆಕ್ಟ್ RD ನಂಬರ್ ಟು ಕ್ಲೇಮ್ ಹೈದರಾಬಾದ್ ಕರ್ನಾಟಕ. ನೀವು ಹೈದರಾಬಾದ್ ಕರ್ನಾಟಕ ರೀಜನಲ್ಲಿ ರೆಸಿಡೆಂಟ್ ಆಗಿದ್ದರೆ ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟಿಂದ RD ನಂಬರ್ ಹಾಕಿ ಇಲ್ಲಿ ಚೆಕ್ ಮೇಲೆ ಕ್ಲಿಕ್ ಮಾಡಿ. ನೋಡಿರಿ ಇದು ಕೂಡ ನಮ್ಮದು ಸಕ್ಸಸ್ಫುಲ್ಲಿ ಫೆಚ್ ಆಗಿದೆ. ಈಗ ನೆಕ್ಸ್ಟು ಕ್ಲೇಮ್ ರೂರಲ್ ಕೋಟಾ ಇದ್ದವರು ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ದಿದ್ದಲ್ಲಿ ನೋ ಅಂತ ಕ್ಲಿಕ್ ಮಾಡಿ ಸೇವ್ ಮಾಡಿ. ನೆಕ್ಸ್ಟು ಕನ್ನಡ ಮೀಡಿಯಂ ಕೋಟಾ, ಇದು ಕೂಡ ಸೇಮ್ ಕನ್ನಡ ಮೀಡಿಯಂ 1 to 10 ಓದಿದ್ದಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ದಿದ್ದಲ್ಲಿ ನೋ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಲಿಂಗ್ವಿಸ್ಟಿಕ್ ಕ್ಯಾಟಗರಿ, ಅದು ಕೂಡ ನೋ ಅಂತ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಈಗ ರಿಸರ್ವೇಷನ್ ಕ್ಲೇಮ್ಸ್ ಫಾರ್ ಮೆಡಿಕಲ್ ಡೆಂಟಲ್ ನರ್ಸಿಂಗ್, ಅಂದರೆ ನಿಮ್ದು ಯಾವ್ದನ್ನ ಮೈನಾರಿಟಿ ಸರ್ಟಿಫಿಕೇಟ್ ಇದ್ರೆ ಮುಸ್ಲಿಮ್ಸು ಕ್ರಿಶ್ಚಿಯನ್ ಬುದ್ಧಿಸ್ಟ್ ಇವ್ರದ್ದು ಏನೋ ಮೈನಾರಿಟಿ ಸರ್ಟಿಫಿಕೇಟ್ ಇದ್ದರೆ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿ RD ನಂಬರ್ ಹಾಕಿ ಚೆಕ್ ಮೇಲೆ ಕ್ಲಿಕ್ ಮಾಡಬೇಕು. ಡೇಟಾ ಫೆಚ್ ಆಗಿರುತ್ತೆ. ಈಗ ನೆಕ್ಸ್ಟು ನೋಡಿ ನಮ್ಮದು ಸಕ್ಸಸ್ಫುಲಿ ಎಕ್ಸೆಪ್ಟ್ ಆಗಿದೆ ಇದು. ನೆಕ್ಸ್ಟ್ ಬಂದು ಸೇಂಟ್ ಜೂನ್ ರಿಸರ್ವೇಷನ್ ಕ್ಲೇಮ್ಸ್ ಅಂತಿದೆ, ಇದು ನೋ ಅಂತ ಮಾಡಿ ಸೇವ್ ಮಾಡ್ತೀನಿ. ಈಗ ನೆಕ್ಸ್ಟು ಇವೆಲ್ಲ ಚೆಕ್ ಬಾಕ್ಸನ್ನು ಟಿಕ್ ಮಾಡಬೇಕಾಗುತ್ತೆ. ಟಿಕ್ ಮಾಡಿ ಸೇವ್ ರಿಸರ್ವೇಷನ್ ಇನ್ಫಾರ್ಮೇಷನಿಗೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಅದರ ಆದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ನೆಕ್ಸ್ಟ್ ಸ್ಪೆಷಲ್ ಕ್ಯಾಟಗರಿ ಕ್ಲೇಮ್ಸು ಯಾವನ್ನ NCC ಯಾವ ಸ್ಪೋರ್ಟ್ಸ್ ಯಾವನ್ನಿದ್ರೆ ಕ್ಲೇಮ್ ಮಾಡ್ಕೋಬೇಕಾಗುತ್ತೆ, ಇಲ್ದಿದ್ದಲ್ಲಿ ನೋ ಕ್ಲೇಮ್ಸ್ ಅಂತ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ NRI ವಾರ್ಡ್ ಡೀಟೇಲ್ಸ್, ಇದು ಕೂಡ ನೋ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಫೋಟೋ ಆ್ಯಂಡ್ ಸೈನ್ ಅಪ್ಲೋಡ್ ಮಾಡಬೇಕಾಗುತ್ತೆ.
ಸೇಮ್ ಫೋಟೋ ನಾವು ಫಸ್ಟ್ ರಿಜಿಸ್ಟ್ರೇಷನ್ ಟೈಮ್ನಲ್ಲಿ ಯಾವ್ದು ಅಪ್ಲೋಡ್ ಮಾಡಿರ್ತೀವಿ ಅದೇ ಫೋಟೋನ ಇಲ್ಲಿ ಅಪ್ಲೋಡ್ ಮಾಡಿ ಸೈನ್ ಒಂದು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೈನ್ ಎರಡು ಇಲ್ಲಿ ಚೂಸ್ ಫೈಲ್ ಅಂತ ಮಾಡಿ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಫೋಟೋ ಆ್ಯಂಡ್ ಸೈನ್ ಅಪ್ಲೋಡ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಈಗ ನೋಡ್ರಿ ಕೋರ್ಸ್ ಸೆಲೆಕ್ಷನ್ನು. ನೀವು PCMC ಇದ್ದರೆ PCM ಸೆಲೆಕ್ಟ್ ಮಾಡಿ, PCMB ಇದ್ದರೆ PCMB ಸೆಲೆಕ್ಟ್ ಮಾಡಿರಿ. PCMB ಮಾಡಿ PCB ಸೆಲೆಕ್ಟ್ ಮಾಡಬೇಡಿ, PCMBನೇ ಸೆಲೆಕ್ಟ್ ಮಾಡಿ. ಆಲ್ ಕೋರ್ಸಸ್ಸಿಗೆ ಎಲಿಜಿಬಲ್ ಇರ್ತೀರಿ ನೀವು. PCMC ಮಾಡಿದವ್ರು ಮಾತ್ರ PCMBಗೆ ಸೆಲೆಕ್ಟ್ ಮಾಡಿರಿ. ಈಗ ನಾನು ಇಲ್ಲಿ PCMB ಇದೆ, PCMBಗೆ ಸೆಲೆಕ್ಟ್ ಮಾಡಿ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ನೆಕ್ಸ್ಟ್ ಈಗ ಎಕ್ಸಾಮ್ ಸೆಂಟರ್ ಡೀಟೇಲ್ಸು. ನಿಮಗೆ ಫಸ್ಟ್ ಪ್ರಿಯಾರಿಟಿ ಯಾವ ಸೆಂಟರ್ ಬೇಕೋ ಆ ಪ್ರಿಯಾರಿಟಿ ಕೊಡ್ರಿ ಇಲ್ಲಿ ಫಸ್ಟ್ ಸೆಂಟರಿಗೆ. ನೆಕ್ಸ್ಟ್ ಪ್ರಿಯಾರಿಟಿ ಯಾವ್ದು ಬೇಕೋ ಅದನ್ನು ಆ ಸಿಟಿಯನ್ನು ಸೆಲೆಕ್ಟ್ ಮಾಡಿರಿ. ಸೆಲೆಕ್ಟ್ ಮಾಡಿದ ಮೇಲೆ ಸೇವ್ ಎಕ್ಸಾಮ್ ಸೆಂಟರ್ಸ್ನ ಕ್ಲಿಕ್ ಮಾಡಿ, ಮತ್ತು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈಗ ಅಗ್ರಿ ಕೋಟಾ ಎಕ್ಸಾಮ್ ಸೆಂಟರ್ ಡೀಟೇಲ್ಸು. ನೀವೇನೋ ಅಗ್ರಿಕಲ್ಚರ್ ಕೋಟಾನ ಅಪ್ಲೈ ಮಾಡ್ಬೇಕಂದಲ್ಲಿ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿ. ಆಮೇಲೆ ನೆಕ್ಸ್ಟು ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟರಿಗೆ ಸೆಂಟರ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಮ್ಮ ಕೇಸ್ನಲ್ಲಿ ಇಲ್ಲ ಅಗ್ರಿಕಲ್ಚರ್ ಕೋಟಾ ಸೆಲೆಕ್ಟ್ ಮಾಡ್ತಿಲ್ಲ ಇವರು, ಹಾಗಾಗಿ ನೋ ಅಂತ ಕ್ಲಿಕ್ ಮಾಡಿ ಸೇವ್ ಅಗ್ರಿಕಲ್ಚರ್ ಕೋಟಾ ಎಕ್ಸಾಮ್ ಸೆಂಟರ್ಸ್ಗೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಈಗ ನೋಡ್ರಿ ಎಕ್ಸಾಮ್ ಫೀಸ್ ತೋರಿಸ್ತಾ ಇದೆ. ಎಕ್ಸಾಮ್ ಫೀಸ್ನ ಈಗ ಪೇಮೆಂಟ್ ಮಾಡಬೇಕು. ಕ್ಲಿಕ್ ಟು ಮೇಕ್ ಪೇಮೆಂಟ್ ಇದ್ದಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಡೈರೆಕ್ಟ್ ಸ್ಕ್ಯಾನರ್ ಬರುತ್ತೆ, ಫೋನ್ಪೇ ಥ್ರೂ ನೀವು ಪೇಮೆಂಟ್ ಮಾಡ್ಬೋದು. ಪೇಮೆಂಟ್ ಕನ್ಫರ್ಮ್ ಆದ ಮೇಲೆ ನಿಮಗೊಂದು ರಿಸಿಪ್ಟ್ ಬರುತ್ತೆ ಪೇಮೆಂಟಿಂದು. ಆ ಪೇಮೆಂಟಿಂದ ರಿಸಿಪ್ಟನ್ನು ಪ್ರಿಂಟ್ ರಿಸಿಪ್ಟ್ ಮೇಲೆ ಕ್ಲಿಕ್ ಮಾಡಿ ನೀವು ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡಿದ ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ಅಪ್ಲಿಕೇಶನ್ ರೆಡಿ ಆಗಿರುತ್ತೆ. ಆ ಅಪ್ಲಿಕೇಶನ್ನ ಪ್ರಿಂಟ್ ತಗೋಬೇಕಾಗುತ್ತೆ. ನೋಡಿರಿ, ನಮ್ಮದು ಇಲ್ಲಿ ಅಪ್ಲಿಕೇಶನ್ ಜನರೇಟ್ ಆಗಿದೆ. ಈ ಅಪ್ಲಿಕೇಶನನ್ನು ನೀವು ಪ್ರಿಂಟ್ಔಟ್ ತೆಗೆದುಕೊಂಡು ಸೇಫ್ ಆಗಿ ಇಟ್ಕೊಳ್ಳಿ. ಸೊ ಫ್ರೆಂಡ್ಸ್, ಇದೆ CET ಅಪ್ಲಿಕೇಶನ್ ವಿತೌಟ್ ಎನಿ ಡೌಟ್ಸ್. ಎಲ್ಲ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಇದ್ದರೆ ಲೈಕ್ ಮಾಡಿರಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಆಮೇಲೆ ಏನಾರ ಡೌಟ್ಸ್ ಇದ್ದಲ್ಲಿ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಕ್ವಿಕ್ ಇನ್ಫೋ ಕರ್ನಾಟಕ ಸಬ್ಸ್ಕ್ರೈಬ್ ಮಾಡಬೇಕು. KSET ಅಪ್ಡೇಟ್ಸ್ ಮಿಸ್ ಆಗಂಗಿಲ್ಲ. ಧನ್ಯವಾದಗಳು.